ಡೇಟಾ ಎಂಜಿನಿಯರಿಂಗ್ ಎಂದರೆ ಏನು? ಡೇಟಾ ಎಂಜಿನಿಯರಿಂಗ್ ಅಂದರೆ ಡೇಟಾ ಅನ್ನು ಸಂಗ್ರಹಿಸುವುದರಿಂದ ಅದನ್ನು ಸಂಸ್ಕರಿಸಿ ಉಪಯೋಗಿಸಲು ಸರಿಯಾದ ರೀತಿಯಲ್ಲಿ ತಯಾರಿಸುವ ಪ್ರಕ್ರಿಯೆ. 1. ಡೇಟಾ ಕಲೆಕ್ಷನ್. ನಾವು ಯಾವ ಡೇಟಾ ಸಂಗ್ರಹಿಸಬೇಕು ಅಂತ ಆಲೋಚಿಸಬೇಕು. ಉದಾಹರಣೆಗೆ ವೆಬ್, ಆಪ್ ಅಥವಾ ಡೇಟಾಬೇಸ್ ನಿಂದ ಡೇಟಾ ಕೂಡಬಹುದು. 2. ಡೇಟಾ ಪ್ರೊಸೆಸಿಂಗ್. ಆಗ ಡೇಟಾ ಬಂದರೆ ಅದನ್ನು ಕ್ಲೀನಿಂಗ್ ಮಾಡಬೇಕು, ಅಂದರೆ ಅವುಗಳನ್ನು ಸರಿಯಾದ ರೂಪದಲ್ಲಿ ಅನಾಲಿಸಿಸ್ ಮಾಡಲು ತಯಾರಿಸಬೇಕು. 3. ಡೇಟಾ ಆರ್ಕಿಟೆಕ್ಚರ್. ನಾವು ತುಂಬಾ ದೊಡ್ಡ ಡೇಟಾವನ್ನು ಹೇಗೆ ಎಫಿಷಿಯಂಟ್ಲಿ ಸ್ಟೋರ್ ಮಾಡೋದು, ಆಕ್ಸೆಸ್ ಮಾಡೋದು ಅನ್ನೋದು ಬಹುಮುಖ್ಯ. ಅದಕ್ಕೆ ಸಿಸ್ಟಮ್ಸ್ ಹಾಗೂ ಡೇಟಾ ಸ್ಟ್ರಕ್ಚರ್ಸ್ ಬೆಲೆವು. 4. ಡೇಟಾ ಇಂಟಿಗ್ರೇಷನ್. ನಂತರ ಬೇರೆ ಬೇರೆಯಾದ ಮೂಲಗಳಿಂದ ಬಂದ ಡೇಟಾಗಳನ್ನು ಇಂಟಿಗ್ರೇಟ್ ಮಾಡಿ ಒಂದೇ ಸಿಸ್ಟಮ್ನಲ್ಲಿ ಉಪಯೋಗಿಸಲು ಮರ್ಜ್ ಮಾಡಬೇಕು. 5. ಡೇಟಾ ಪೈಪ್ಲೈನ್.